ಇವಾಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಹಾಡ್ ರಿಲೀಸ್ ಆಗಬೇಕಾಗಿತ್ತು, ನೆನ್ನೆ ರಿಲೀಸ್ ಆಗಿಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಪದ ಅವ್ರು ಯೂಸ್ ಮಾಡಿರೋದು ಅವ್ರ ಹೆಂಡತಿಗೆ ಏನೋ ಮಾತನಾಡೋವಾಗ ಆಡಿಯೋ ಲೀಕ್ ಆಗಿತ್ತಲ್ಲ, ಅದನ್ನ ಎಲ್ಲರೂ ಕೇಳಿದ್ದಾರೆ ಅವ್ರು ಏನೇನು ಮಾತಾಡಿದ್ದಾರೆ ಆ ಆಡಿಯೋದಲ್ಲಿ ಅಂತ. ಸೊ ಅದನ್ನ ಸಿನಿಮಾಗೆ ಬಳಸ್ಕೊಂಡಿದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು, ಅಂದ್ರೆ ದರ್ಶನ್ ಅವ್ರ ವೈಯಕ್ತಿಕ ಬದುಕನ್ನ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಅವ್ರ ಲೈನ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಇವರು ಹಣ ಗಳಿಸೋಕೆ ಈ ತರ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಈವನ್ ವಿಜಯಲಕ್ಷ್ಮಿ ಅವರು ಕೂಡ ಇದನ್ನ ಹೇಳಬೇಕಾಗಿತ್ತು ಅಂತ ಅನ್ಸುತ್ತೆ, ಈ ಲೈನ್ ಬೇಡ ಅಂತ ಹೇಳ್ಬಿಟ್ಟು. ಮನುಷ್ಯ ಎಂತಕ್ಕೋಸ್ಕರ ಬದುಕೋದು? ಊಟ ತಿಂಡಿ ನೆಮ್ಮದಿ ತಾನೆ. ಇದನ್ನು ಅವ್ನು ಇಲ್ದೇ ಇರೋದಲ್ಲ ಅವ್ನ ಮೇಲೆ ಕ್ರಿಯೇಟ್ ಮಾಡಿ ಏನು ಅಂತಾನೆ. ಈಗ ಜೊತೆಲಿ ಫ್ರೆಂಡ್ಸ್ ಎಲ್ಲ ಜೊತೆಲಿ ಕೆಲವ್ರಿಗೆ ಎಲ್ಲರೂ ಫ್ರೆಂಡ್ಸೇ ದುಶ್ಮನ ಆಗ್ಬಿಟ್ಟು ಏನಾಗುತ್ತೆ? ನೆಮ್ಮದಿ ಬೇಕು. ಈಗ ನಾನು ನಮ್ದು ನನಗೆ ಈ ಥರ ಮಾಡೋದು ಏನು ಮಾಡ್ತೀರಾ? ನೆಮ್ಮದಿಯಾಗಿರ್ಬೇಕು, ಯಾರು ನಂಬಬೇಕು ಯಾರು ಬಿಡಬೇಕು ಬೇಡ ಅಂತ ಅವ್ನು ಮನ್ಸು ಬಂದಿರ್ಬೋದು. ಜೊತೆಲಿ ಇರುತ್ತೆ ಅದೇನಾಗುತ್ತೆ. ಈಗ ಕಿತ್ತೂರಾಣಿ ಚೆನ್ನಮ್ಮನ ಅದೇ ಜನ ಹಾಳು ಮಾಡ್ತಾರು ನಮ್ಮವ್ರೆ, ಮಲ್ಲಣ್ಣ ಶೆಟ್ಟಿ, ರಾಣಿ ಶೆಟ್ಟಿ, ಆ ಥರ ಆಗಿದೆ ಅವ್ರ ಪರಿಸ್ಥಿತಿ ಪಾಪ. ಅಷ್ಟೇ ಹೇಳ್ಕೊಳಕ್ಕಾಯ್ತಲ್ಲ. ನೀ ನಮ್ಮ ಜೊತೆಲಿರೋ ಈಗ ಅಂಗರಕ್ಷಕರು ಇಂದಿರಾ ಗಾಂಧಿ ಕೊಡ್ತಿದ್ದಾರೋ ಅಲ್ಲಿ ಆ ಥರ ಆಗಿದೆ. ಅದರಿಂದ ಅವನ ಜೀವನನ ಪರಿಪೂರ್ಣ ಮುಂದಕ್ಕೆ ತಿತ್ಕೋತಾನೆ, ಎರಡನೇ ಮಾತಿಲ್ಲ. ಭಗವಂತ ಯಾರೇನಾಗಲಿ ದೇವ್ರ ನ್ಯಾಯಾಲಯ ಇದೆ, ನ್ಯಾಯಮಾನ್ಯ ತೀರ್ಮಾನ ಒಳ್ಳೇದಾಗುತ್ತೆ. ಹೌದು, ತಿತ್ಕೊಳ್ತಾರೆ ನಿಜ. ಈಗ ತಿತ್ಕೊಳ್ಳೋಕೆ ಟೈಮೇ ಇಲ್ವಲ್ಲ ಸರ್, ಎಲ್ಲ ಜೈಲಲ್ಲೇ ಕಳಿಬೇಕಾಗುತ್ತೆ ಅನ್ನೋ ಒಂದು ವಿಚಾರಗಳು ಚರ್ಚೆಗಳು ಆಗ್ತಾ ಇದೆ. ಅಂತ ಅಂದ್ರೆ ಆಚೆ ಬರಲ್ಲ, ಇನ್ನ ಟಫ್ ಇದೆ ಅಂತ ಹೇಳ್ಬಿಟ್ಟು. ಸೊ ಏನ್ ಹೇಳ್ತೀರಾ, ಈಗ ತಿತ್ಕೊಳ್ಳೋಕೆ ದೇವ್ರ ಟೈಮೇ ಕೊಡ್ತಿಲ್ವಲ್ಲ? ಯಾಕೆ ನಿಮ್ಮೆಲ್ಲ ಭಾವನೆ ಬಂತು? ಸಾವಿರ ಜನಕ್ಕೆ ಸಾವಿರ ಮಾತಾಡಲಿ, ನ್ಯಾಯಾಲಯ ಕಂಡುಬಿಡ್ಬೋದು. ಇಂತು ಅಲ್ಲ ಬೆಲ್ ಕೊಡ್ಬೋದು ಅನ್ಬೋದು. ನಾವು ಒಳ್ಳೇದೇ. ಈಗ ಎಷ್ಟೊತ್ತು ನನಗೆ ಹೇಳ್ತಾರೆ ಹಂಗೆ ಆಗ್ಬಾರ್ದಾಯ್ತು ಪಾಪ, ಎಷ್ಟೋ ಜನ ಕಾಫಿ ಕುಡ್ದಾಗ ಅಂತ ಹೇಳ್ತಾರೆ. ಅಲ್ಲ, ನಾವು ಅನ್ಕೊಳ್ಳೋರ್ಗೇನೇನು ಅನ್ಕೊಳ್ಳೋರು ಏನು ಬೇಕಾದ್ರೂ ಅನ್ಕೋಬೋದು, ಉರಿ ಶಿಕ್ಷಕತೆ ಅನ್ಕೋಬೋದು, ಅನ್ಕೊಳ್ಳಿ. ನ್ಯಾಯಾಲಯ ಯಾವತ್ತೂ ಅನ್ಯಾಯ ಮಾಡಲ್ಲ, ಒಳ್ಳೇದಾಗುತ್ತೆ. ನನಗೆ ನಾವು ವಿಶ್ವಾಸ ಇದೆ, ಅತಿ ಶೀಘ್ರದಲ್ಲಿ ಅವ್ರಿಗೆ ಒಳ್ಳೇದಾಗಿ ಒಳ್ಳೆ ರೀತಿ ಬರ್ತದೆ, ಬೇಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ವಿಜಯಲಕ್ಷ್ಮಿ ಅವ್ರ ಜೊತೆ ಏನಾದರೂ ನಿಲ್ತೀರಾ ಸರ್? ನಾನು ದಯವಿಟ್ಟು ನನ್ನನ್ನು ಯಾರು ಸಹಾಯ ಕೇಳೋದು, ನಾನು ಕಾನೂನು ಚೌಕಟ್ಟಲ್ಲಿ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ, ಯಾರ ಜೊತೆಲಿ ಬೇಕಾಗಿರ್ತೀನಿ. ನನಗೆ ನ್ಯಾಯಾಲಯಕ್ಕೆ ನ್ಯಾಯವಾಗಿರಬೇಕು. ಆದರೆ ನಾನು ಯಾವುದು ತಪ್ಪಿಗೆ ಸಪೋರ್ಟ್ ಮಾಡಲ್ಲ. ಒಳ್ಳೇದಕ್ಕೆ ಅಲ್ಲ ಸಿಗಾಕಲ್ಲ, ಒಳ್ಳೇದು ಮಾಡೋಣ, ಕೆಟ್ಟದ್ದು ಬಯಸೋದು ಬೇಡ. ನಮ್ಮ ಈ ಏಜಲ್ಲಿ ಕೆಟ್ಟದ್ದು ಬಯಸಿ ನಾವೇನು ಮಾಡಲ್ಲ. ಆದರೆ ಒಳ್ಳೇದು ಮಾಡೋಕ್ಕೆಲ್ಲ ಸುಮ್ಮನೆ ಇದ್ಬಿಡ್ಬೇಕು, ನಾನು ಪಾಲಿಸೋದು.